ಎಲ್ರಿಗೂ ನಮಸ್ಕಾರ. ಇದೇನು ಟಾರ್ ರೋಡ್ ನೋಡ್ತಿದ್ದೀರಾ ನೀವು? ಇದು ಕೊಂದ್ಕೊಂಡಿರೋಂಥ ಜಾಗನೇ ನೋಡಿ. ನಿಮಗೆ 1 ಎಕರೆ 4 ಗುಂಟೆ ನೋಡಿ. ಇಲ್ಲಿ ಏನಿದೆ ಈ ಗ್ರೀನ್ ಬೇರೆಯವ್ರದ್ದು, ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮಗೆ ಹತ್ತತ್ರ ಬೈಕ್ ನಿಲ್ಸಿದ್ರಲ್ಲ 150 ಅಡಿಗಿಂತ ಜಾಸ್ತಿ, ಹತ್ತತ್ರ 200 ಅಡಿ ರೋಡ್ ಫೇಸೇ ಬರುತ್ತೆ ನಿಮ್ಗೆ. ಹತ್ತತ್ರ ಟಾರ್ ರೋಡ್ ಫೇಸ್ ಇದು, ಸೌತ್ ಫೇಸಿಂಗ್ ಬರುತ್ತೆ ಇದು. ರಾಮನಗರಕ್ಕೆ ಇಲ್ಲಿಂದ 9 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ, ಹೊಸ ಬೆಂಗಳೂರು ಮೈಸೂರು ರೋಡ್ಗೆ 1.5 ಕಿಲೋಮೀಟ್ರ್ ಆಗುತ್ತೆ. ಊರು ಪಕ್ಕದಲ್ಲೇ ಇದೆ ನೋಡಿ. ಇದೆಲ್ಲ ಮನೆಗಳಿದೆ ನಿಮ್ಗೆ. ಹತ್ತತ್ರ ಕರೆಕ್ಟಾಗೆ 50 ಮಾವಿನ ಮರ ಬರುತ್ತೆ. ಎಲ್ಲ ಕೂಡ ನಿಮಗೆ 15 ವರ್ಷದ ತೆಂಗಿನ ಮಾವಿನ ಮರಗಳು, ಎಲ್ಲ ಮರಗಳು ಕೂಡ ತುಂಬಾ ಆರೋಗ್ಯವಾಗಿದೆ, ತುಂಬ ಚೆನ್ನಾಗಿದೆ ನೋಡಿ. ನಿಮಗೆ ಮೆಗಾ ಡೈರಿ ನೋಡಿ ಪಕ್ಕದಲ್ಲೇ ಇದೆ. ದೊಡ್ಡದೊಂದು ಪಾಲಿ ಹೌಸ್ ಇದೆ. ಮತ್ತು ಕಣ್ವಾವಳೆ ಇಲ್ಲಿಂದ ಬರೀ ಒಂದು ಕಿಲೋಮೀಟ್ರ್ ಅಥವಾ 2 ಕಿಲೋಮೀಟ್ರ್ ಅಷ್ಟೇ ಇಲ್ಲಿಂದ. ನಿಮಗೆ ವಾಟ್ರ್ ಸೋರ್ಸ್ಗಂತೂ ಒಂದು ಚೂರು ಪ್ರಾಬ್ಲಮ್ ಇಲ್ಲ. ತುಂಬಾ ವಾಟರ್ ಸೋರ್ಸ್ ಚೆನ್ನಾಗಿದೆ ಇಲ್ಲಿ. ಮತ್ತು ನಿಮಗೆ ವಿದ್ಯುತ್ ಕಂಬಗಳೆಲ್ಲ ಇದೆ ನೋಡಿ. ಊರು ಪಕ್ಕದ್ದೇ ನೋಡಿ, ಇಲ್ಲೆಲ್ಲ ಮನೆಗಳಿದೆ ನೋಡಿ. ನಿಮಗೆ ನೋಡಿ, ನಾನು ಅಲ್ಲಿಂದ ತೋರಿಸೋದಲ್ಲ ನೋಡಿ. ಇಲ್ಲಿ ಈ ಲೈಟ್ ಕಂಬದಿಂದ ನೋಡಿ ಒಂದು ಹತ್ತತ್ರ ನಿಮ್ಗೆ 2 ಲೈಟ್ ಕಂಬದವರೆಗೂ ಬರುತ್ತೆ. ಹತ್ರ 150 ಅಡಿಗಿಂತ ಜಾಸ್ತಿ ನಿಮಗೆ ರೋಡ್ ಫೇಸೇ ಬರುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲ ಮರಗಳು ಕೂಡ ಒಳ್ಳೆ ಆರೋಗ್ಯವಾಗಿದೆ. ನಿಮ್ಗೆ ಒಳ್ಳೆ ಫಸಲು ಕೊಡ್ತಾ ಇದೆ. ಎಲ್ಲ ಮಾವಿನ ಕಾಯಿಗಳ ಹತ್ರ ಒಳ್ಳೊಳ್ಳೆ ಸೈಜಲ್ಲಿದೆ ನೋಡಿ. ಇವ್ರು ಇನ್ನೂ ಯಾರಿಗೂ ಕೊಟ್ಟಿಲ್ಲ ಅನಿಸುತ್ತೆ. ತುಂಬಾ ಸೈಜ್ ಆಗಿದೆ. ವಿಡಿಯೋದಲ್ಲಿ ನಿಮಗೆ ಅದು ಅಷ್ಟು ದಪ್ಪ ಕಾಣಿಸಲ್ಲ. ಬರೀ ನಮ್ಮ ಮಾಮೂಲಿಯಾಗಿ ಕಣ್ಣಲ್ಲಿ ನೋಡೋದು ತುಂಬಾ ಒಳ್ಳೆ ಸೈಜಲ್ಲಿದೆ. ಎಲ್ಲ ಮಾವಿನ ಹಣ್ಣುಗಳು ತುಂಬ ಚೆನ್ನಾಗಿದೆ ನೋಡಿ. ಪ್ರತಿಯೊಂದು ಗಿಡದಲ್ಲೂ ಅವ್ರು ಯಾರು ಮೋಸ್ಟ್ಲಿ ಇವ್ರು ಯಾರಿಗೂ ಕೊಟ್ಟಿಲ್ಲ. ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ಒಳ್ಳೆ ಸೈಜ್ ಆಗಿದೆ ನೋಡಿ. ಈ ಬದದಿಂದ ಹಿಡಿದು ನಿಮಗೆ ಹತ್ತತ್ರ 200 ಅಡಿನೇ ಬರುತ್ತೆ ರೋಡ್ ಫೇಸ್ ಇದು. ಇದು ಅಗಲ ತುಂಬಾ ಸ್ಕ್ವೇರ್ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆ ರೆಡ್ಡಿಶ್ ಆಗಿದೆ ಎಲ್ಲ ಮಾವಿನ ಹಣ್ಣುಗಳು. ಇದು ಬಂದು ನಿಮಗೆ ಒಂದು ಚೂರು ಅಂಕದೊಂಗಿಲ್ಲ, ಫುಲ್ ಸ್ಕ್ವೇರ್ ಆಗಿದೆ. ಒಳ್ಳೆ ಜಾಗ. ಮತ್ತು ನಿಮ್ಮ ಬೆಟ್ಟದ ಕೆಳಗಡೆ ಇರೋಂಥ ಜಾಗ. ಕಣ್ವ ಹೊಳೆಗೂ ಡ್ಯಾಮು ತುಂಬಾ ಹತ್ರ ಇದೆ. ವಾಟ್ರ್ ಸೋರ್ಸ್ಗೆ ಏನೂ ತೊಂದರೆ ಇಲ್ಲ, ಆವಾಗಲೇ ಹೇಳ್ದಂಗೆ. ಮತ್ತು ಕೆಂಪು ಮಣ್ಣಿದು ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿದೆ. ನೀವು ಆರಾಮಾಗಿ ಇಲ್ಲೊಂದು ಮನೆ ಕಟ್ಕೊಂಡಿದ್ರೆ, ಮತ್ತೆ ಸ್ಪೇಸ್ ಇದೆಯಲ್ಲ ಖಾಲಿ ಜಾಗ, ಇಲ್ಲೆಲ್ಲ ಬೇರೆ ಬೇರೆ ಗಿಡಗಳು, ತೆಂಗು, ಅಡಿಕೆ, ಬೇರೆ ಬೇರೆ ಎಲ್ಲ ಗಿಡ ನೀವು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಒಳ್ಳೆ ಮಣ್ಣಿರೋಂಥ ಜಾಗ ಇದು ನೋಡಿ. ಎಷ್ಟು ಚೆನ್ನಾಗಿಬಿಟ್ಟಿದೆ. ಇದ್ರ ಬೆಲೆ ಬಂದು ಪರ್ ಗುಂಟೆ 2.5 ಲಕ್ಷ ಹೇಳ್ತಾರೆ. ಕುತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಇದು ಬಂದು ಜನರಲ್ ಪ್ರಾಪರ್ಟಿ ಇದು. ನೋಡಿ, ನಿಮಗಿದು ಬೆಟ್ಟದ ಕೆಳಗೆ ಇರೋಂಥ ಜಾಗ ನೋಡಿ. ಎಲ್ಲ ಬೆಟ್ಟಗಳಿದೆ. ನೋಡಿ, ನಿಮಗೆ ಬೆಟ್ಟದ ಜಾಗ ತೋರಿಸ್ಬೇಕು ಅಂತಾನೆ ಬರ್ತೀನಿ ನೋಡಿ. ಬೆಟ್ಟ ಫುಲ್ಲು ಬೆಟ್ಟನೇ ಇದೆ.
ಈ ಜಾಗ ನಿಮಗೆ ಯಾವುದೋ ಒಂದು ಮಡಿಕೇರಿಗೆ ಹೋಗೋ ಥರ ಫೀಲ್ ಆಗ್ತೈತೆ. ಹೆಂಗಪ್ಪ ಅಂದರೆ ನೋಡಿ, ನಿಮ್ಗೆ ಇಲ್ಲೂ ಅವಾಗಲೇ ಒಂದು ತೋರಿಸೋದಲ್ಲ ಬೆಟ್ಟ, ಅದಲ್ಲದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ. ನೋಡಿ ಅಕ್ಕಪಕ್ಕ ಎಲ್ಲ ನೋಡಿ, ದೊಡ್ಡ ಪಾಲಿ ಹೌಸ್ ಅದು, ಗೌರ್ಮೆಂಟ್ ಅವ್ರದ್ದು ದೊಡ್ಡ ಪಾಲಿ ಹೌಸ್ ಅದು. ಮತ್ತು ಅದ್ರ ಪಕ್ಕದ್ದು ನಿಮ್ಗೊಂದು ಮೆಗಾ ಡೈರಿ ಬರುತ್ತೆ. ಜಾಗ ಮಾತ್ರ ಬ್ಯೂಟಿಫುಲ್, ಅಂದರೆ ಎಷ್ಟು ಚೆನ್ನಾಗೈತೆ ಅಂದರೆ ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ, ಅಷ್ಟು ಸಖತ್ತಾಗೈತೆ. ಯಾವುದೋ ಒಂದು ಮಡಿಕೇರಿಗೆ ಹೋಗೋ ಥರ ಫೀಲ್ ಆಗುತ್ತೆ. ನೋಡಿ ನಿಮಗೆಲ್ಲ ನೋಡಿ ಯಾವ ಥರ ಇದೆ, ತುಂಬಾ ಚೆನ್ನಾಗೈತೆ. ನೋಡಿ ಫುಲ್ಲು ಎಲ್ಲ ಬೆಟ್ಟಗಳು. ನೋಡಿ ಅದೇ ಮೆಗಾ ಡೈರಿ. ನೋಡಿ ಎಷ್ಟು ತುಂಬ ಹತ್ರ, 1 ಕಿಲೋಮೀಟ್ರ್ ಆಗಲ್ಲ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ನೋಡಿ ವಿದ್ಯುತ್ ಕಂಬಗಳೆಲ್ಲ ಇದೆ. ನೀವು ಆರಾಮಾಗೆ ನೋಡಿ, ನಿಮ್ಗೆ ಇಲ್ಲಿಂದ ಈ ಸೆಂಟ್ರ್ ಇದೆ, ಇಲ್ಲಿ ನೋಡಿ ಆ ದಿಬ್ಬದಿಂದ ಹಿಡ್ದು 2ನೇ ಕಂಬದವರೆಗೂ ಅಣ್ಣ ನಿಂತಿದ್ದಲ್ಲ, ಅಲ್ಲಿಗಿಂತ ಒಂಚೂರು ಮುಂದೆ ಅಲ್ಲಿವರೆಗೂ ರೋಡ್ ಫೇಸೇ ಬರುತ್ತೆ, ಟಾರ್ ರೋಡ್ ಪಾಯಿಂಟೇ ಬರುತ್ತೆ ನಿಮಗೆ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಜಾಗ. ನೋಡಿ ಅದೇ ಮೆಗಾ ಡೈರಿ. ಇಲ್ಲಿಂದ ಅಲ್ಲಿ ನೋಡಿ ಝೂಮ್ ಆಗ್ತೀನಿ ನಿಮಗೆ, ಅದು ಮೆಗಾ ಡೈರಿ ನೋಡಿ. ಮತ್ತು ನಿಮ್ಗೆ ಪಾಲಿ ಹೌಸ್ ಝೂಮ್ ಮಾಡೋಕ್ಕೆ ಹೈಟ್ ಕಾಣಿಸ್ತಾ ಇಲ್ಲ ನೋಡಿ, ಸಾರಿ ನೋಡಿ, ಅದು ಮೆಗಾ ಡೈರಿ ಪಕ್ಕದೇ ಪಾಲಿ ಹೌಸ್ ಇದು. ನಿಮಗೆಲ್ಲ ನಿಯರ್ ಬೈ ಇದೆ. ಪಕ್ಕದವರು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಮಾವಿನ ತೋಟ ನೋಡಿ. ಊರು ಬರೀ ಒಂದು 300 ಅಡಿಯಿಂದ ಅರ್ಧ ಕಿಲೋಮೀಟ್ರು ಇಲ್ಲ ಈ ಊರು ನೋಡಿ, ಪಕ್ಕನೇ ಇದೆ.